ನಾಳೆ ನಡೆಯುವ ಕಾವೇರಿ ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ವಿಚಾರವಾಗಿ ತುಮಕೂರು ಬಂದ್ಗೆ ಕರೆ ನೀಡಲಾಗಿದೆ. ತುಮಕೂರು ಬಂದ್ಗೆ ವಿಜಯ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಪುನೀತ್ ರವರು ತಮ್ಮ ಸಂಘಟನೆ ಪರವಾಗಿ ತುಮಕೂರು ಬಂದ್ಗೆ ಸಂಪೂರ್ಣ ಬೆಂಬಲ ಸೂಚಿಸುತ್ತೇವೆ. ಆದ್ದರಿಂದ ದಯಮಾಡಿ ಅಂಗಡಿ ಮುಂಗಟ್ಟುಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಈ ಬಂದ್ಗೆ ಸಹಕರಿಸಬೇಕೆಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಸಂಪೂರ್ಣ ಬೆಂಬಲ ನೀಡಿ ಯಶಸ್ವಿಗೊಳಿಸಬೇಕೆಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ತುಮಕೂರು ಜಿಲ್ಲೆ ಅಧ್ಯಕ್ಷರಾದ ಪುನೀತ್ ತಿಳಿಸಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮರಿಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು, ಇಂತಿಯಾಜ್ ಖಾನ್ ತುಮಕೂರು ತಾಲೂಕು ಅಧ್ಯಕ್ಷರು, ಚನ್ನಬಸವಯ್ಯ ತುಮಕೂರು ತಾಲೂಕು ಉಪಾಧ್ಯಕ್ಷರು ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಹಲವಾರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷನಾಗಿ ಸಂಪೂರ್ಣ ನಮ್ಮ ಬೆಂಬಲ ಇದೆ. ನೀರು ವಿಚಾರ, ನಮ್ಮ ಮಣ್ಣು ವಿಚಾರ ಬಂದರೆ ನಾವು ಯಾವತ್ತೂ ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ. ಪ್ರಾಣ ಬೇಕಾದ್ರೂ ಕೊಡೋಕ್ಕೆ ರೆಡಿ ಇರ್ತೀವಿ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಿಮ್ಮ ಜೊತೆಲಿ ಬೇರೆ ಸಂಘಟನೆಗಳು ಯಾವ ಕೈ ಜೋಡಿಸ್ತಾ ಇದ್ದಾವೆ? ತುಂಬ ಸಂಘಟನೆಗಳು ಬರ್ತಾ ಇದ್ದಾವೆ. ಎಲ್ಲ ಥರ 1 ಲಕ್ಷಕ್ಕಿಂತ ತುಂಬ ಜನ ಸೇರ್ತಾ ಇದ್ದಾರೆ. ನೀರು ವಿಚಾರ ಬಂದರೆ ಎಲ್ಲ ಕನ್ನಡಿಗರು ಎಲ್ಲರೂ ಕೂಡ್ತಾರೆ. ಇದಕ್ಕೇನು ಯಾವರೇ ಬರಬೇಕು ಇವರೇ ಬರಬೇಕು ಅಂತ ಏನಿಲ್ಲ, ಎಲ್ಲರೂ ಬರ್ಬೋದು. ನೀರು ಬೆಂಗಳೂರು ಪರಿಸ್ಥಿತಿ ನಮ್ಗೆ ಮತ್ತೆ ಬರಬಾರ್ದು. ಬೆಂಗಳೂರಲ್ಲಿ ನೋಡ್ತಾ ಇದ್ದಾರೆ ಈಗ ನೀರಿಗೆ ಎಷ್ಟು ಸಮಸ್ಯೆ ಆಗಿದೆ, ಪರದಾಡ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೂ ಸಹ ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಇಲ್ಲಿ ತುಮಕೂರಲ್ಲಿ ಎಷ್ಟು ಅಭಿವೃದ್ಧಿ ಇನ್ನೂ ಆಗಿಲ್ಲ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಿದ್ದಾರೆ, ಅರ್ಧ ಆಗಿದೆ, ಇನ್ನೂ ಮಾಡಬೇಕು. ನೀರೇ ಇಲ್ಲ ಅಂದರೆ ಹೆಂಗೆ? ಕುಡಿಯೋಕ್ಕೆ ನೀರಿಲ್ಲ ಅಂದರೆ ಬೇರೆ ಕಾಮಗಾರಿಗಳಿಗೆ ಹೆಂಗೆ ನಾವು ಬಳಸೋಕ್ಕಾಗುತ್ತೆ ಹೇಳಿ? ನಮಗೆ ನೀರು ಬೆಂಗಳೂರು ಪರಿಸ್ಥಿತಿ ಬರಬಾರ್ದು. ಬಿಸ್ಲರಿ ಕುಡಿಯೋರಿಗೆ ಗೊತ್ತಾಗಲ್ಲ. ಬೆಂಗಳೂರು ಜನ ಬಿಸ್ಲರಿ ಕುಡ್ದು ಬಾಳ್ತಾ ಇದ್ದಾರೆ. ನಮಗೆ ಆ ಪರಿಸ್ಥಿತಿ ಬರಬಾರ್ದು ಅಂದರೆ ನಾವು ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ಮುಚ್ಚಿ ನಾವು ಹೋರಾಟ ಮಾಡಬೇಕು. ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಲೇಬೇಕು. ಬೆಂಗಳೂರು ಪರಿಸ್ಥಿತಿ ನಮ್ಗೆ ಯಾವುದೇ ಕಾರಣಕ್ಕೂ ನೀರಿನ ವಿಚಾರದಲ್ಲಿ ಬರಬಾರ್ದು. ಅದಕ್ಕೋಸ್ಕರ ಈ ಹೋರಾಟ ಸಂಪೂರ್ಣ ಬೆಂಬಲ ನಮ್ಮದಿದೆ. ತುಮಕೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ಥರ ಅಂಗಡಿಗಳಾಗಲಿ, ಫುಟ್ಪಾತ್ ವ್ಯಾಪಾರಿಗಳಾಗಲಿ, ಮತ್ತು ಯಾವುದೇ ಥರ ಒಂದು ಹೋಟೆಲ್ಗಳಾಗಲಿ ಯಾರೂ ಕೂಡ ತೆಗಿಬಾರ್ದು. ಇದು ನೀರು ವಿಚಾರ. ನೀರು ವಿಚಾರದಲ್ಲಿ ನೀವು ಕೈ ಜೋಡಿಸ್ಬೇಕು. ಹೋಟ್ಲಾಗಿರಲಿ, ಏನೇ ಆಗಿರಲಿ, ಸಂಪೂರ್ಣವಾಗಿ ನೀವೇ ಸ್ವಯಂ ಪ್ರೇರಿತವಾಗಿ ಬಾಗಿಲು ಮುಚ್ಚಿ ನಮಗೆ ಸಪೋರ್ಟ್ ಮಾಡಬೇಕು. ಇದನ್ನು ನಾನು ಕೇಳ್ಕೊತಾ ಇದ್ದೀನಿ. ಶಾಂತ ರೀತಿಯಿಂದ ಬಂದಾಗಬೇಕು. ನಾಳೆ ದಯವಿಟ್ಟು ಕೇಳ್ಕೊತೀನಿ. ದೊಡ್ಡ ಅಂಗಡಿ ಆಗಿರಲಿ, ಏನೇ ಆಗಿರಲಿ, ಯಾರೇ ಆಗಿರಲಿ, ದಯವಿಟ್ಟು ಆಟೋ ಚಾಲಕರಾಗಿರಲಿ, ಲಾರಿ ಚಾಲಕರಾಗಿರಲಿ, ಬಸ್ ಚಾಲಕರಾಗಿರಲಿ, ಪ್ರತಿಯೊಬ್ಬರು ನಮ್ಗೆ ಸಪೋರ್ಟ್ ಮಾಡಬೇಕು. ಇದನ್ನು ಶಾಂತ ರೀತಿಯಿಂದ ಮಾಡೋಣ. ಯಾವುದೇ ಥರ ಹೊಡ್ಕೊಂಡಾಗೋದು ಬೇಡ. ದಯವಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಸ್ವಯಂ ಪ್ರೇರಿತವಾಗಿ ಮುಚ್ಚಿ, ಇದು ನನ್ನ ಮನವಿ. ನಾವು ಏನಂದರೆ ಇವಾಗ ನೀರಾವರಿ ಇದು ಮಾಡೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಅಭಿವೃದ್ಧಿ ಕೆಲಸನೇ ಮಾಡೋ ನಿಮ್ಮ ರಾಜಕಾರಣಿಗಳಲ್ಲಿ. ಆದರೆ ಹೊಸ ಟೆಂಡರ್ ಹಾಕಿ ಹೊಸ ದುಡ್ಡು ಹೊಡೆಯೋಕ್ಕೆ ಯಾಕೆ ಮಾಡ್ತಾಯಿದ್ದೀರಾ? ಹೊಸ ದುಡ್ಡು ಹೊಡಿಬೇಡಿ, ಅಭಿವೃದ್ಧಿ ಕೆಲಸ ಮಾಡಿ. ಇರೋ ನೀರನ್ನೇ ನಮ್ಗೆ ಉಳಿಸಿ. ನೆಕ್ಸ್ಟು ಮುಂದೆ ನೋಡೋಣ. ಚಾನಲ್ ಮಾಡೋದು ಬಿಡೋದು ನೆಕ್ಸ್ಟು ಕ್ವಶನ್ನು. ಆಮೇಲೆ ಈಗ ಇರೋ ಕೆಲಸ ಮಾಡೋದು ಕಲೀರಿ. ದುಡ್ಡು ಹೊಡೆಯೋದು ಬೇಡಿ. ರಾಜಕಾರಣಿಗಳು, ಎಲ್ಲ ರಾಜಕಾರಣಿಗಳು ಅಷ್ಟೇ ಅಭಿವೃದ್ಧಿ ಹೇಳ್ತೀರಾ. ಆದ್ದರಿಂದ ಯಾವುದೇ ಒಂದು ಕೆಲಸ ಮಾಡೋದಾದರೂ ನಿಯತ ಮಾಡಿ, ನಿಯತ ಸಂಪಾದನೆ ಮಾಡಿ. ಲಂಚ ಬಿಡಿ. ಲಂಚ ಬಿಟ್ಟು ಮಾತಾಡಿ. ಅವನು 10%, ಇವ್ನು 20% ಅಂತ ಹೇಳ್ಬಿಟ್ಟು ಜನ ಹಾಳು ಮಾಡೋದು ಬಿಡಬೇಡಿ. ಜನ ಹಾಳು ಮಾಡೋದಕ್ಕೋಸ್ಕರ ನೀವು ರಾಜಕಾರಣಿಗಳು. ಆದ್ದರಿಂದ ನಾವು ಹೇಳ್ತಾ ಇರೋ ಒಬ್ಬ ರೈತಾಗಿ ಹೇಳ್ತಾ ಇದ್ದೀವಿ,